ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಅನೌನ್ಸ್ ಆಗಿದೆ. ಸ್ವತಃ ಅಮೆರಿಕದ ಅಧ್ಯಕ್ಷರೇ ಈ ಟ್ರೇಡ್ ಡೀಲ್ ಅನ್ನು ಅನೌನ್ಸ್ ಮಾಡಿದರೆ ಭಾರತದ ಮೇಲಿದ್ದಂತಹ 50% ಟ್ಯಾರಿಫ್ ಅನ್ನು 18%ಗೆ ಇಳಿಕೆ ಮಾಡಿದ್ದಾರೆ. ಆದರೆ ಇದು ಭಾರತದಲ್ಲಿ ಭಾರಿ ರಾಜಕೀಯಕ್ಕೆ ಕಾರಣ ಆಗಿದೆ. ನಿಮಗೆಲ್ಲ ಗೊತ್ತು, ಭಾರತದಲ್ಲಿ ಏನೇ ಆದರೂ ಅದು ರಾಜಕೀಯ ಆಗಿಯೇ ಆಗತ್ತೆ. ವಿಪಕ್ಷಗಳಂತೂ ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಆಗಿ ಅಮೆರಿಕಾಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ, ಅಮೆರಿಕಾಗೆ ಬಗ್ಗಿದ್ದಾರೆ, ಹೀಗೆಲ್ಲ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದವೆ. ದೊಡ್ಡ ಮಟ್ಟದಲ್ಲಿ ಹಂಗಾಮವೇ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಹೆದರುಕೊಂಡು, ಮುಖ್ಯವಾಗಿ ಎಫ್ಸ್ಟೀನ್ ಫೈಲ್ಸ್ನ ಕಾರಣದಿಂದಾಗಿ ಹೆದರುಕೊಂಡು ಬಗ್ಗಿದ್ದಾರೆ, ಭಾರತವನ್ನು ಮಾರುವಂತಹ ಡೀಲ್ಗೆ ಸಹಿ ಹಾಕಿದ್ದಾರೆ. ಹೀಗೆಲ್ಲ ರಾಹುಲ್ ಗಾಂಧಿ ಅವರು ಒಂದು ನರೇಟಿವ್ ಬಿಲ್ಡಿಂಗ್ ಪ್ರೋಗ್ರಾಮ್ ಅನ್ನು ಕೈಗೆತ್ತಿಕೊಂಡಿದ್ದಾರೆ. ಮಿತ್ರರೇ, ಇದರ ಕುರಿತಾಗಿ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಜವಾಗ್ಲೂ ಭಾರತ ತಲೆ ಬಗ್ಗಿಸಿದೆಯಾ ಅಥವಾ ಅಮೆರಿಕ ತಲೆ ಬಗ್ಗಿಸಿ ಭಾರತದ ಮುಂದೆ ಬಂದಿದೆಯಾ? ಈ ಡೀಲ್ ಯಾರಿಗೆ ಅನಿವಾರ್ಯ ಆಗಿತ್ತು, ಅಮೆರಿಕಾಗ, ಭಾರತಕ್ಕ? ಮೋದಿ ಎಫ್ಸ್ಟೀನ್ ಫೈಲ್ಸ್ಗೆ ಹೆದರ್ಕೊಂಡು ಈ ಡೀಲ್ಗೆ ಸಹಿ ಹಾಕಿದ್ರ? ಈ ಡೀಲ್ನಲ್ಲಿ ಭಾರತದ ಹಿತಾಸಕ್ತಿಯನ್ನ ಬಲಿ ಕೊಡುವಂತಹ ಯಾವುದಾದ್ರೂ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೈಗೊಂಡಿದೆಯಾ? ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಈ ಡೀಲ್ ಅನ್ನ ಘೋಷಣೆ ಮಾಡ್ತಿದ್ದ ಹಾಗೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಈ ಡೀಲ್ ಹೇಗೆ ಅನೌನ್ಸ್ ಆಯಿತು, ಅದರ ಪ್ಲಸ್ ಏನು, ಮೈನಸ್ ಏನು, ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಆದರೆ ಈ ಡೀಲ್ ಅನೌನ್ಸ್ ಆದ ಬಳಿಕ ಭಾರತದಲ್ಲಿ ಭಾರಿ ರಾಜಕೀಯಕ್ಕೆ ಕಾರಣ ಆಗಿದೆ. ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾವೆ. ಅದಕ್ಕೇನು ಕಾರಣ ಅಂತಂದ್ರೆ, ಟ್ರಂಪ್ ಅವರು ಈ ಬಗ್ಗೆ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ ನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದು ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾದಂತಹ ವಿಚಾರಗಳು. ಹೀಗಾಗಿ ಇದನ್ನೇ ಇಟ್ಕೊಂಡು ವಿಪಕ್ಷಗಳು ಹೇಳ್ತಾ ಇದ್ದಾವೆ, ನರೇಂದ್ರ ಮೋದಿ ಅವರು ತಲೆ ಬಗ್ಗಿಸಿದ್ದಾರೆ, ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಬೆಂಡ್ ಆಗ್ಬಿಟ್ಟು ಈ ಒಂದು ಡೀಲ್ಗೆ ಸಹಿ ಹಾಕಿದ್ದಾರೆ ಅಂತ. ಟ್ರಂಪ್ ಅವರು ಈ ಡೀಲ್ ಅನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಪ್ರಸ್ತಾಪ ಮಾಡಿದಂತಹ ವಿಚಾರ ಯಾವುದು ಕೇಳಿದ್ರೆ, ಭಾರತ ರಷ್ಯಾದಿಂದ ಕಂಪ್ಲೀಟ್ ಆಗಿ ಆಯಿಲ್ ಖರೀದಿಯನ್ನು ನಿಲ್ಲಿಸುತ್ತೆ ಅಂತ. ಇದರ ಬಗ್ಗೆ ಈಗ ಕಾಂಗ್ರೆಸ್ ಟೀಕೆ ಮಾಡೋದಕ್ಕೆ ಶುರು ಮಾಡಿದೆ. ಮೊದಲನೇ ವಿಚಾರ ಏನು ಕೇಳಿದ್ರೆ, ಈ ಹಿಂದೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಶುರುವಾಯ್ತಲ್ಲ, ಆಗ ಕಾಂಗ್ರೆಸ್ ಅವರೇನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿರಲಿಲ್ಲ, ನೀವು ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡಿ ದೇಶಕ್ಕೆ ರಷ್ಯಾದ ಆಯಿಲ್ ಬರಲಿ ಅಂತ. ಆಗ ಆ ತೀರ್ಮಾನವನ್ನು ಕೈಗೊಂಡಿದ್ದು ಕೇಂದ್ರ ಸರ್ಕಾರವೇ. ಯಾಕೆಂದರೆ ಅಗ್ಗದ ದರದಲ್ಲಿ ರಷ್ಯಾ ಕೊಡ್ತಾ ಇದೆ, ನಮಗೆ ಡಿಸ್ಕೌಂಟ್ ರೇಟ್ನಲ್ಲಿ ಕಚ್ಚಾ ತೈಲ ಸಿಕ್ಕಿದ್ದೆ ಆದರೆ ದೇಶದಲ್ಲಿ ಬೆಲೆ ಏರಿಕೆ ಸ್ಥಿರವಾಗಿರುತ್ತೆ. ಈ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಳ್ತು. ಇದು ದೇಶದ ಜನರ ಇಂಟ್ರೆಸ್ಟ್ಗೆ ಪೂರಕವಾಗಿದೆ ಅಂತ ಎಷ್ಟೇ ಒತ್ತಡ ಬಂದರೂ ಕೂಡ ಇವತ್ತಿಗೂ ರಷ್ಯಾದ ಆಯಿಲ್ ಅನ್ನು ಕೇಂದ್ರ ಸರ್ಕಾರ ಬೈ ಮಾಡ್ತಾ ಇದೆ. ಆದರೆ ಈಗ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಇದನ್ನು ಅಮೆರಿಕಾಗೋಸ್ಕರವಾಗಿ ಬಲಿ ಕೊಡ್ತಾ ಇದೆ, ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ಭಾರತ ನಿಲ್ಲಿಸುತ್ತೆ ಅಂತ. ಮಿತ್ರರೇ, ಇಲ್ಲಿ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ದಾರೆ ಹೊರತು ಭಾರತ ಎಲ್ಲೂ ಕೂಡ ಹೇಳಿಲ್ಲ ನಾವು ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸ್ತೀವಿ ಅಂತ. ಇದಕ್ಕೆ ರಷ್ಯಾ ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ, ಭಾರತ ಅಂತಹ ಮಾಹಿತಿಯನ್ನು ನಮಗೆ ಕೊಟ್ಟಿಲ್ಲ, ಈಗಲೂ ಕೂಡ ವ್ಯಾಪಾರ ನಡೀತಾ ಇದೆ ಅಂತ ರಷ್ಯಾ ಸ್ಪಷ್ಟಪಡಿಸಿದೆ. ಇಲ್ಲಿ ಎರಡು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಮೊದಲನೇದಾಗಿ, ಭಾರತ ರಷ್ಯಾದಿಂದ ತನ್ನ ಅವಶ್ಯಕತೆಯ 40% ಆಯಿಲ್ ಅನ್ನು ಖರೀದಿ ಮಾಡ್ತಾ ಇತ್ತು. 2024ರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಖರೀದಿ ಮಾಡಿತು. 2025ರಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಖರೀದಿ ಮಾಡಿದೆ. ಆದರೆ ಡಿಸೆಂಬರ್ ತಿಂಗಳ ಡೇಟಾವನ್ನು ನೋಡಿದ್ರೆ ಭಾರತ ತನ್ನ ಅವಶ್ಯಕತೆಯ 27% ತೈಲವನ್ನು ರಷ್ಯಾದಿಂದ ಖರೀದಿ ಮಾಡಿದೆ. ಉಕ್ರೇನ್ ಯುದ್ಧ ಶುರುವಾಗೋದಕ್ಕೆ ಮುಂಚೆ ರಷ್ಯಾ ನಮಗೆ ದೊಡ್ಡ ತೈಲ ಸರಬರಾಜು ದೇಶವೇ ಆಗಿರಲಿಲ್ಲ. ಅವರು ಟಾಪ್ 10ನಲ್ಲೂ ಕೂಡ ಬರ್ತಾ ಇರಲಿಲ್ಲ. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ರಷ್ಯಾದಿಂದ ಭಾರತಕ್ಕೆ ತೈಲ ಬರ್ತಾ ಇತ್ತು. ಈಗ ಭಾರತಕ್ಕೆ ತೈಲ ಸರಬರಾಜು ಮಾಡೋ ಪಟ್ಟಿಯಲ್ಲಿ ರಷ್ಯಾ ನಂಬರ್ 1 ಪ್ಲೇಸ್ನಲ್ಲಿದೆ. ಸದ್ಯ ಅಮೆರಿಕದ ಟ್ರೇಡ್ ಡೀಲ್ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್. ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಷೇರು ಮಾರುಕಟ್ಟೆಯೇ ಉತ್ತರ ಕೊಟ್ಬಿಟ್ಟಿದೆ. ಒಂದೇ ದಿನ ಎಷ್ಟು ಅಂಕಗಳು ಜಿಗಿತ ಕಂಡ್ವು ಅಂತ ನೀವೆಲ್ಲ ನೋಡಿದಿರಿ. ಅಂತಹ ಡೀಲ್ ಅನ್ನ ಅಮೆರಿಕದ ಜೊತೆಗೆ ಸಾಧಿಸಬೇಕು ಅಂತಾದ್ರೆ ನಾವು ಸ್ವಲ್ಪನಾದ್ರೂ ಕಾಂಪ್ರಮೈಸ್ ಆಗ್ಬೇಕಲ್ವಾ? ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಮೆರಿಕ ಏನು ನಮಗೆ ಭಾವನೆಂಟ ಅಲ್ಲ. ಭಾರತಕ್ಕೆಲ್ಲ ಲಾಭ ಮಾಡಿಕೊಟ್ಟು ಭಾರತಕ್ಕೆ ಎಲ್ಲೋದನ್ನ ದಾರೆ ಎರೆಯೋದಕ್ಕೆ ಅಮೆರಿಕನ್ನರ ತಲೆ ಮೇಲೆ ಮರ ಬಿದ್ದಿರುತ್ತಾ? ಅವರು ಡಿಮ್ಯಾಂಡ್ ಮಾಡ್ತಾರೆ, ನೆಗೋಸಿಯೇಷನ್ ಮಾಡ್ತಾರೆ. ಅದೇ ಟ್ರೇಡ್ ಡೀಲ್ ಅಲ್ವಾ? ಹೀಗಾಗಿ ಭಾರತ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದೆಯಲ್ಲ, ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಅಮೆರಿಕ ಮತ್ತು ವೆನಿಜುವೆಲಾದ ಆಯಿಲ್ ಅನ್ನ ಒಂದು ಸ್ವಲ್ಪ ಖರೀದಿ ಮಾಡುವಂತಹ ಸಾಧ್ಯತೆಗಳಿದಾವೆ. ಇಲ್ಲಿ ಮೇನ್ ಉದ್ದೇಶ ಏನು ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಬಹಳ ಪ್ರಮಾಣದಲ್ಲಿ ಟ್ರೇಡ್ ಡಿಫಿಸಿಟ್ ಇದೆ. ಯಾರಿಗೆ ಕೇಳಿದ್ರೆ ಅಮೆರಿಕಾಗೆ. ಅವರು ವ್ಯಾಪಾರದ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ. ಇದು ಅಮೆರಿಕದ ಟ್ರಂಪ್ ಸರ್ಕಾರದ ಕಣ್ಣು ಕೆಂಪಗಾಗಿಸಿದೆ. ಹೀಗಾಗಿ ನಾವು ಅವರನ್ನು ಯಾವುದಾದ್ರೂ ರೀತಿಯಲ್ಲಿ ಖುಷಿ ಪಡಿಸಲೇಬೇಕು. ಅದಕ್ಕೆ ಭಾರತ ಸರ್ಕಾರ ಈಗೂ ಕೂಡ ನೆಗೋಷಿಯೇಟ್ ಮಾಡಿರಬಹುದು. ನಾವು ನಿಮ್ಮಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲ್ ಅನ್ನು ಖರೀದಿ ಮಾಡ್ತೀವಿ, ಇದು ನಿಮಗೆ ಟ್ರೇಡ್ ಡಿಫಿಸಿಟ್ ಅನ್ನು ಕಡಿಮೆ ಮಾಡುತ್ತೆ ಅಂತ. ಆದರೆ ಅದರ ಅರ್ಥ ಭಾರತ ರಷ್ಯಾದಿಂದ ಕಂಪ್ಲೀಟ್ ಆಗಿ ತೈಲ ಖರೀದಿಯನ್ನು ನಿಲ್ಲಿಸುತ್ತೆ ಅಂತಲ್ಲ. ಅದು ಟ್ರಂಪ್ ಕ್ಲೈಮ್ ಮಾಡ್ತಾ ಇರೋದು, ಭಾರತ ಸರ್ಕಾರ ಹೇಳಿಲ್ಲ. ಒಂದು ವೇಳೆ ಮಿತ್ರರೇ, ಭಾರತ ಏನಾದರೂ ರಷ್ಯಾದಿಂದ 10%ಗೂ ಕಡಿಮೆ ತೈಲವನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ದೆ ಆದರೆ ಆಗ ನಾನು ಕೂಡ ಅದನ್ನು ವಿರೋಧಿಸ್ತೀನಿ. ಯಾಕೆಂದ್ರೆ ರಷ್ಯಾ ನಮಗೆ ಯಾವತ್ತೂ ಬೇಕಾಗುವಂಥ ಆಪತ್ ಬಾಂಧವ ದೇಶ. ಹಾಗಂತ ನಾವು ಅಮೆರಿಕದ ಲಾಭವನ್ನು ಕೂಡ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದೂ ಕೂಡ ವ್ಯಾಪಾರ. ಇನ್ನು ಎರಡನೆಯದಾಗಿ ಟ್ರಂಪ್ ಪ್ರಸ್ತಾಪ ಮಾಡಿದ್ದು, ಭಾರತ 0 ಟ್ಯಾರಿಫ್ನಲ್ಲಿ ನಮ್ಮ ವಸ್ತುಗಳಿಗೆ ಅವರ ದೇಶದಲ್ಲಿ ಎಂಟ್ರಿ ಕೊಡ್ತಾರೆ ಅಂತ.
ಇದೊಂದು ಶುದ್ಧ ಹಸಿ ಸುಳ್ಳು. ಮಿತ್ರರೇ, ಭಾರತ ಯುರೋಪಿಯನ್ ಯೂನಿಯನ್ ಜೊತೆಗೆ ಡೀಲ್ ಮಾಡಿಕೊಂಡಿದೆ, UK ಜೊತೆಗೆ ಡೀಲ್ ಮಾಡಿಕೊಂಡಿದೆ, ಈಗಾಗಲೇ ಅನೇಕ ದೇಶಗಳ ಜೊತೆಗೆ ಫ್ರೀ ಟ್ರೇಡ್ ಡೀಲ್ ಆಗಿದೆ. ಎಲ್ಲೂ ಸಹ ಎಲ್ಲಾ ಆಮದಿಗೂ ಕೂಡ ಝೀರೋ ಟ್ಯಾರಿಫ್ ಅನ್ನು ವಿಧಿಸಿಲ್ಲ. ಭಾರತ ತನ್ನ ಹಿತಾಸಕ್ತಿಗಳನ್ನು ಇಟ್ಟುಕೊಂಡು ತನ್ನ ಸ್ಥಳೀಯ ಪ್ರೊಡಕ್ಷನ್ ಅನ್ನು ಗಮನದಲ್ಲಿಟ್ಟುಕೊಂಡೇ ಫ್ರೀ ಟ್ರೇಡ್ ಡೀಲ್ ಅನ್ನು ಮಾಡಿಕೊಂಡಿರುವಂತಹದ್ದು. ಇಲ್ಲಿ ಮಿತ್ರರೇ, ಟ್ರಂಪ್ ಅನೌನ್ಸ್ ಮಾಡಿದ್ದು ಝೀರೋ ಟ್ಯಾರಿಫ್ ಅಂತ ಭಾರತ ಸರ್ಕಾರ ಅಲ್ಲ. ಭಾರತ ಅಮೆರಿಕದಿಂದ ಬರುವಂತಹ ವಸ್ತುಗಳಿಗೆ, ಅಮೆರಿಕ ಮಾತ್ರ ಅಲ್ಲ ವಿದೇಶದಿಂದ ಬರುವಂತಹ ಗೂಡ್ಸ್ಗಳಿಗೆ ಎರಡೂ ರೀತಿಯಲ್ಲಿ ಟ್ಯಾರಿಫ್ ಹಾಕುತ್ತೆ. ಮೊದಲನೇದಾಗಿ ದೇಶೀಯ ಉತ್ಪನ್ನಗಳನ್ನು ಗಮನದಲ್ಲಿಟ್ಟುಕೊಂಡು ವಿದೇಶಿ ವಸ್ತುಗಳಿಗೆ ಹಾಕುವಂತ ಟ್ಯಾರಿಫ್. ಎರಡನೇದಾಗಿ ವಿದೇಶಿ ವಸ್ತುಗಳನ್ನು ಭಾರತಕ್ಕೆ ಬರದಂತೆ ತಡೆಯೋದಕ್ಕೆ ಕಠಿಣವಾದಂತಹ ಕೆಲ ಸೆಸ್ಗಳನ್ನು ಹಾಕುತ್ತೆ, ಕೆಲ ನಿಯಮಗಳನ್ನು ಜಾರಿಗೆ ತಂದಿರುತ್ತೆ, ಅನೇಕ ರೀತಿಯಲ್ಲಿ ಅದಕ್ಕೆ ಅಡೆತಡೆ ಒಡ್ಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಈ ರೀತಿಯಾಗಿ ವಿದೇಶಿ ವಸ್ತುಗಳು ಭಾರತಕ್ಕೆ ಎಂಟ್ರಿ ಆಗೋದು ಅಷ್ಟು ಸುಲಭ ಇಲ್ಲ. ಸದ್ಯ ಮಿತ್ರರೇ, ಅಮೆರಿಕದ ಉತ್ಪನ್ನಗಳಿಗೆ ಭಾರತದಲ್ಲಿ ಸರಾಸರಿಯಾಗಿ 7.5% ಟ್ಯಾರಿಫ್ ಬೀಳ್ತಾ ಇದೆ. ಇದು ಸರಾಸರಿ ನಾನು ಹೇಳ್ತಾ ಇರುವಂತದ್ದು. ಕೆಲ ವಸ್ತುಗಳಿಗೆ 100% ಟ್ಯಾರಿಫು ಇದೆ, ಕೆಲ ವಸ್ತುಗಳಿಗೆ 0 ಕೂಡ ಇದೆ. ಈ ಸರಾಸರಿಯಲ್ಲಿ ಇನ್ನಷ್ಟು ಇಳಿಕೆ ಕಾಣಬಹುದೇನೋ. ಅದನ್ನ ಬಿಟ್ಟು ಎಲ್ಲಾ ವಸ್ತುಗಳಿಗೂ ಕೂಡ ಭಾರತ ಝೀರೋ ಟ್ಯಾರಿಫ್ನಲ್ಲಿ ಎಂಟ್ರಿ ಕೊಡುತ್ತೆ ಅಂತಂದ್ರೆ ಅದು ಸಾಧ್ಯವೇ ಇಲ್ಲ. ಯಾವ ಸರ್ಕಾರವೂ ಕೂಡ ಅಂತಹ ಮೂರ್ಖ ನಿರ್ಧಾರವನ್ನ ಕೈಗೊಳ್ಳೋದೇ ಇಲ್ಲ. ಇದರ ಜೊತೆಗೆ ಕೃಷಿ ಮತ್ತು ಹೈನುಗಾರಿಕೆಯನ್ನ ನಾವು ಸೇಫ್ ಮಾಡ್ಕೊಂಡಿದೀವಿ ಅಂತ ಭಾರತ ಈಗಾಗಲೇ ಸ್ಪಷ್ಟಪಡಿಸಿದೆ. ಭಾರತದ ಕಾಮರ್ಸ್ ಮಂತ್ರಿ ಪಿಯೂಷ್ ಗೋಯಲ್ ಈ ಬಗ್ಗೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಕೇವಲ ಟ್ರಂಪ್ ಅವರ ಘೋಷಣೆ ಇದೆಯಲ್ಲ ಝೀರೋ ಟ್ಯಾರಿಫ್ ಅಂತ, ಅದನ್ನೇ ಹೈಲೈಟ್ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು ತಲೆಬಾಗಿದ್ರು ಅಂತ ಹೇಳಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಇನ್ನೊಂದು ಘೋಷಣೆ ಏನು? $500 ಬಿಲಿಯನ್ ಮೊತ್ತದ ವಸ್ತುಗಳನ್ನ ಭಾರತ ವ್ಯಾಪಾರ ಮಾಡುತ್ತೆ ಅಂತ. ಮಿತ್ರರೇ, ಇದು ಟ್ರಂಪ್ ಘೋಷಣೆ ಮಾಡಿದಂತಹ ಒಂದು ದೊಡ್ಡ ಬೂಸ. ಇದರಲ್ಲಿ ಯಾವ ಸ್ಟಫ್ ಕೂಡ ಇಲ್ಲ. ಇದು ಸತ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ನಿಮಗೆ ಉದಾಹರಣೆ ಕೊಡ್ತೀನಿ. ಭಾರತ ವಾರ್ಷಿಕವಾಗಿ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣ $915 ಬಿಲಿಯನ್ ಮೊತ್ತದ್ದು. ವಿಶ್ವದ ಎಲ್ಲಾ ದೇಶಗಳಿಂದ ಭಾರತ ಆಮದು ಮಾಡಿಕೊಳ್ಳುವಂತಹದ್ದು. ಅದರಲ್ಲಿ ಅಮೆರಿಕದ ಪಾಲು $41 ಬಿಲಿಯನ್. ಅಂದ್ರೆ ಓವರ್ ಆಲ್ ಭಾರತದ ಇಂಪೋರ್ಟ್ ನಲ್ಲಿ ಅಮೆರಿಕದಿಂದ ಬರುವಂತಹದ್ದು ಒಂದು 5%ಗೂ ಕಡಿಮೆ. ಆದ್ರೆ ಈಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ? ಭಾರತ $500 ಬಿಲಿಯನ್ ಮೊತ್ತದ ವಸ್ತುಗಳನ್ನು ವ್ಯಾಪಾರ ಮಾಡುತ್ತೆ ಅಂತ. ಅಂದ್ರೆ ಭಾರತದ ಓವರ್ ಆಲ್ ಇಂಪೋರ್ಟ್ ನಲ್ಲಿ 60% ಅನ್ನ ಭಾರತ ಅಮೆರಿಕದಿಂದಲೇ ಬೈ ಮಾಡುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಆಗುತ್ತಾ? ಅಥವಾ ಯಾರಾದರೂ ನಂಬಬಹುದಾ ಇದನ್ನ 5-6ನೇ ಕ್ಲಾಸ್ ಮಕ್ಕಳ ಹತ್ರ ಕೇಳಿದ್ರು ಕೂಡ ಅವ್ರು ಇದು ಅಸಾಧ್ಯ ಅಂತಲೇ ಹೇಳ್ತಾರೆ. ಇದರಲ್ಲಿ ಇನ್ನೂ ಒಂದು ದ್ವಂದ್ವ ಇದೆ. ಟ್ರಂಪ್ ಏನು ಹೇಳ್ತಾ ಇದ್ದಾರೆ? $500 ಬಿಲಿಯನ್ ಮೊತ್ತದ ವಸ್ತುಗಳನ್ನ ಭಾರತ ಬೈ ಮಾಡುತ್ತೆ ಅಂತ. ಆದರೆ ಟ್ರಂಪ್ ಅವರ ವೈಟ್ ಹೌಸ್ ನ ಸೆಕ್ರೆಟರಿ ಇದಾರಲ್ಲ, ಕೆರೋಲಿನಾ ಲೆವಿಟ್, ಆಕೆ ಹೇಳಿರೋದೇನು ಗೊತ್ತಾ? ಭಾರತ $500 ಬಿಲಿಯನ್ ಮೊತ್ತವನ್ನ ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ. ಇದರಲ್ಲಿ ನೀವು ಯಾವುದನ್ನ ನಂಬೋದಕ್ಕೆ ಸಾಧ್ಯ? ಆದರೆ ವಾಸ್ತವತೆ ಏನು? ಟ್ರಂಪ್ ಅವರ ತಲೆಯಲ್ಲಿ ಈ $500 ಬಿಲಿಯನ್ ಬಂದಿದ್ದೆಲ್ಲಿ ಅಂತ ನೀವು ಪ್ರಶ್ನೆ ಕೇಳಿದ್ದೆ ಆದ್ರೆ ಮಿತ್ರರೇ, ಇದರ ಮೂಲ ಬಂದ್ಬಿಟ್ಟು 2025 ಫೆಬ್ರವರಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಂಡಿದ್ರಲ್ಲ, ಆಗಿನದ್ದು. ಆಗ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಒಂದು ಹೂ ಮುಡಿಸಿ ಬಂದಿದ್ರು. ಅದೇನು ಕೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಬಹಳ ಗಟ್ಟಿಯಾಗಿದೆ, ಇದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋಣ. ಸದ್ಯ ವಾರ್ಷಿಕವಾಗಿ ಒಂದು 130ರಿಂದ 140 ಅಥವಾ $150 ಬಿಲಿಯನ್ ಒಳಗಡೆ ವ್ಯಾಪಾರ ನಡೀತಾ ಇದೆ. 2030ರ ವೇಳೆಗೆ ಈ ವ್ಯಾಪಾರವನ್ನ $500 ಬಿಲಿಯನ್ ತೆಗೆದುಕೊಂಡು ಹೋಗೋಣ. ಅಷ್ಟು ದೊಡ್ಡ ವ್ಯಾಪಾರವನ್ನ ಅಮೆರಿಕದ ಜೊತೆಗೆ ಭಾರತ ಮಾಡೋದಕ್ಕೆ ರೆಡಿಯಾಗಿದೆ. ಹೀಗಂತ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದ್ರು. ಮಿತ್ರರೇ, ಇದು ಸುಳ್ಳ ಕೇಳಿದ್ರೆ ಸುಳ್ಳಲ್ಲ. ಇದು ಭಾರತದ ಟಾರ್ಗೆಟ್. ಭಾರತ ಯಾರ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಂಡ್ರೂ ಕೂಡ ಇಂತಹದೊಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿರುತ್ತೆ. 2030ರ ವೇಳೆಗೆ ನಮ್ಮ ವ್ಯಾಪಾರ ಇಷ್ಟು ಆಗಿರಬೇಕು ಅಂತ. ಹಾಗೆ ಅಮೆರಿಕಾಗೂ ಕೂಡ ಭಾರತ ಒಂದು ಟಾರ್ಗೆಟ್ ಸೆಟ್ ಮಾಡಿದೆ. ಇಲ್ಲಿ ಕೇವಲ ಅಮೆರಿಕದಿಂದ ಭಾರತ $500 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಖರೀದಿಸೋದಾಗ್ಲಿ ವ್ಯಾಪಾರ ಮಾಡೋದಾಗ್ಲಿ ಅಲ್ಲ. ಭಾರತ ಮತ್ತು ಅಮೆರಿಕದ ನಡುವೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನು ಸೇರಿಸಿಕೊಂಡು 2030ರ ವೇಳೆಗೆ $500 ಬಿಲಿಯನ್ ಟಾರ್ಗೆಟ್ ಅನ್ನು ಸೆಟ್ ಮಾಡಿರುವಂತಹದ್ದು. ಆದರೆ ಟ್ರಂಪ್ ಆ ರೀತಿಯ ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ನಾನು ಈ ಹಿಂದೆಯೂ ಕೂಡ ಹೇಳಿದ್ದೆ, ಟ್ರಂಪ್ ಅವರಿಗೆ ಬೇಕಾಗಿರುವಂತಹದ್ದು ಹೆಡ್ಲೈನ್ ಮಾತ್ರ. ನಾಳೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಹೆಡ್ಲೈನ್ ಬರುತ್ತೆ? ಭಾರತ ಝೀರೋ ಟ್ಯಾರಿಫ್ ನಲ್ಲಿ ಎಂಟ್ರಿ ಕೊಟ್ಟಿದೆ, $500 ಬಿಲಿಯನ್ ಮೊತ್ತದ ವ್ಯಾಪಾರವನ್ನ ಮಾಡುತ್ತೆ, ಅದಕ್ಕೆ ಬದಲಾಗಿ ಅಮೆರಿಕ 18% ಟ್ಯಾರಿಫ್ ಅನ್ನು ವಿಧಿಸಿದೆ. ಮಿತ್ರರೇ, ಇದೆಲ್ಲವೂ ಕೂಡ ಕೇವಲ ಹೆಡ್ಲೈನ್ ಮಾತ್ರ. ಅಮೆರಿಕ ಭಾರತದ ಎಲ್ಲಾ ವಸ್ತುಗಳಿಗೆ 18% ಟ್ಯಾರಿಫ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಭಾರತಕ್ಕೆ ಅವರು 50% ಟ್ಯಾರಿಫ್ ಹಾಕಿದ್ರಲ್ಲ, ಅದು ಕೂಡ ಭಾರತದ ಎಲ್ಲಾ ಎಕ್ಸ್ಪೋರ್ಟ್ಗಳಿಗೂ ಕೂಡ ಅನ್ವಯಿಸೋದಿಲ್ಲ. ಕೆಲವು ವಸ್ತುಗಳಿಗೆ ಮಾತ್ರ 50% ಟ್ಯಾರಿಫ್ ಹಾಕೋದಕ್ಕೆ ಸಾಧ್ಯ ಆಗಿತ್ತು. ಟ್ಯಾರಿಫ್ ಎಕ್ಸೆಂಪ್ಷನ್ ಇರುವಂತಹ ವಸ್ತುಗಳೇ ಜಾಸ್ತಿ ಇರ್ತವೆ. ಇಲ್ಲದೆ ಹೋದ್ರೆ 2025 ಡಿಸೆಂಬರ್ ತಿಂಗಳಿನಲ್ಲಿ ಭಾರತ ಅಮೆರಿಕಾಗೆ $6.88 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ. ಮಿತ್ರರೇ, ಅಮೆರಿಕದ 50% ಟ್ಯಾರಿಫ್ ಇದ್ದಾಗಿಯೂ ಕೂಡ ಭಾರತದ ಎಕ್ಸ್ಪೋರ್ಟ್ ಎಷ್ಟಿತ್ತು? $6.88 ಬಿಲಿಯನ್. ಅದೇ ಮಿತ್ರರೇ, 2024 ಡಿಸೆಂಬರ್ನಲ್ಲಿ ನೋಡೋದಾದ್ರೆ ಭಾರತ ಅಮೆರಿಕಾಗೆ ಮಾಡಿದಂತಹ ಎಕ್ಸ್ಪೋರ್ಟ್ ಇದೆಯಲ್ಲ, ಇದು 7.01% ಇತ್ತು. ಅಂದ್ರೆ 2024ಕ್ಕೂ 2025ಕ್ಕೂ ಕೇವಲ 1.83% ಮಾತ್ರ ಭಾರತದ ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ.
ಅಂದ್ರೆ ಈ 50% ಟ್ಯಾರಿಫ್ ಇದೆಯಲ್ಲ, ಇದು ಕೇವಲ ಹೆಡ್ಲೈನ್ ಮಾತ್ರ ಸೀಮಿತ. ಈಗಲೂ ಸಹ ಟ್ರಂಪ್ ಏನು ಘೋಷಣೆ ಮಾಡ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ನ್ಯೂಸ್ ಪೇಪರ್ನಲ್ಲಿ ಏನು ಸುದ್ದಿ ಬರಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ. ಭಾರತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಿಜವಾದಂತಹ ಟ್ರೇಡ್ ಡೀಲ್ಗೆ ಇನ್ನೂ ಕೂಡ ಸಹಿ ಆಗಿಲ್ಲ, ಆದಷ್ಟು ಶೀಘ್ರದಲ್ಲಿ ಸಹಿ ಮಾಡಿಬಿಟ್ಟು ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಈಗೇನು ಘೋಷಣೆ ಆಗಿದೆಯಲ್ಲ, ಇದು ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದ್ದು, ಆ ಸಂದರ್ಭದಲ್ಲಿ ಚರ್ಚೆಯಾದಂತಹ ವಿಚಾರವನ್ನ ಟ್ರಂಪ್ ಅವರು ಟ್ರೂತ್ ಸೋಷಿಯಲ್ ನಲ್ಲಿ ಪೋಸ್ಟ್ ಮಾಡಿದ್ದು. ಇಲ್ಲಿ ಟ್ರಂಪ್ ಅವರು ತರಾತುರಿ ತೋರ್ತಾ ಇದಾರಲ್ಲ, ಇದಕ್ಕೆ ಅವ್ರ ಮೇಲಿನ ಒತ್ತಡ ಕಾರಣವೇ ಹೊರತು ಭಾರತ ತಲೆಬಗ್ಗಿಸಿದ್ದಲ್ಲ, ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಲ್ ಮಾಡಿ ಟ್ರಂಪ್ ಅವರ ಬಳಿಯಲ್ಲಿ ಗೋಗರೆದಿದ್ದು ಕೂಡ ಅಲ್ಲ. ಇನ್ನು ರಾಹುಲ್ ಗಾಂಧಿ ಅವರು ಇದನ್ನೆಲ್ಲ ಎಫ್ಸ್ಟೀನ್ ಫೈಲ್ಸ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಮಿತ್ರರೇ, ನಂದೊಂದೇ ಪ್ರಶ್ನೆ, ಹೌದು ನರೇಂದ್ರ ಮೋದಿ ಅವರ ಹೆಸರು ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಇದೆ ಅಂತ ಹೇಳುವಂತ ಸುದ್ದಿಗಳಿದಾವೆ, ಅದು ಈಗಾಗಲೇ ಲೀಕ್ ಆಗಿದೆ. ಮೋದಿ ಇಸ್ರೇಲ್ ಪ್ರವಾಸದ ವಿಚಾರ, ಟ್ರಂಪ್ ಅವರ ಭೇಟಿಯ ವಿಚಾರ, ಹಾಗೆ ಮೋದಿ ಟ್ರಂಪ್ ಅವರ ಭೇಟಿಯ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಡಿದ್ರು ಅನ್ನುವಂತಹ ವಿಚಾರ, ಅದನ್ನೆಲ್ಲ ನಂಬಬೇಕೋ ಬಿಡಬೇಕು ಅನ್ನುವಂಥದ್ದು ನಿಮಗೆ ಬಿಡ್ತೀನಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರಲ್ಲ, ಎಫ್ಸ್ಟೀನ್ ಫೈಲ್ಸ್ ಅನ್ನ ತೋರಿಸ್ಬಿಟ್ಟು ಹೆದರಿಸಿ ನರೇಂದ್ರ ಮೋದಿ ಅವರ ಬಳಿಯಲ್ಲಿ ಸಹಿ ಮಾಡಿಸ್ಕೊಂಡಿದ್ದಾರೆ ಈ ಡೀಲ್ಗೆ ಅಂತ. ಇದರಲ್ಲಿ ನನ್ನದೊಂದು ಬೇಸಿಕ್ ಪ್ರಶ್ನೆ ರಾಹುಲ್ ಗಾಂಧಿ ಅವರಿಗೆ, ಅದೇನು ಕೇಳಿದ್ರೆ, ಈಗ ಎಫ್ಸ್ಟೀನ್ ಫೈಲ್ಸ್ ಇರುವಂತಹದ್ದು ಅಮೆರಿಕದಲ್ಲಿ ಅಧಿಕಾರದಲ್ಲಿರೋದು ಯಾರು? ಟ್ರಂಪ್ ಇವತ್ತು ವಿಶ್ವದ ಅತ್ಯಂತ ಪ್ರಭಾವಶಾಲಿ ನಾಯಕ. ಟ್ರಂಪ್ಗಿಂತ ಶಕ್ತಿಯುತ ನಾಯಕ ವಿಶ್ವದಲ್ಲಿ ಇವತ್ತು ಯಾರೂ ಕೂಡ ಇಲ್ಲ. ಜೊತೆಗೆ ಟ್ರಂಪ್ ಅಮೆರಿಕದಲ್ಲಿ ಅತ್ಯಂತ ದೊಡ್ಡ ಮೆಜಾರಿಟಿಯ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಟ್ರಂಪ್ಗೆ ಯಾವ ಅಡೆತಡೆಯೂ ಕೂಡ ಇಲ್ಲ. ಇಷ್ಟಾದ್ರೂ ಸಹ ತನ್ನ ವಿರುದ್ಧ ಇದ್ದಂತಹ ಎಫ್ಸ್ಟೀನ್ ಫೈಲ್ಸ್ ಅನ್ನ ತಡೆಯೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗಿಲ್ಲ. ಎಫ್ಸ್ಟೀನ್ ಫೈಲ್ಸ್ ರಿಲೀಸ್ ಆದ ಬಳಿಕ ಅತಿ ಹೆಚ್ಚು ಮಾನ ಹರಾಜಾಗಿದ್ದು ಟ್ರಂಪ್ ಅವರದ್ದೇ. ಅಂದ್ರೆ ಮಿತ್ರರೇ, ಅಮೆರಿಕದ ಒಂದು ಸೀಕ್ರೆಟ್ ಡಾಕ್ಯುಮೆಂಟ್ ಅನ್ನ ಅಮೆರಿಕದ ಅಧ್ಯಕ್ಷನಾಗಿ ಟ್ರಂಪ್ ಅವರಿಗೆ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ತನ್ನ ವಿರುದ್ಧವಾಗಿದೆ ಅಂತ ಆದ್ರೂ ಕೂಡ ಅದನ್ನ ತಡೆಯೋದಕ್ಕಾಗಿಲ್ಲ. ಅಂತಹದ್ರಲ್ಲಿ ನರೇಂದ್ರ ಮೋದಿ ಅವರ ಡಾಕ್ಯುಮೆಂಟ್ ಅನ್ನ ಟ್ರಂಪ್ ಅವರು ಇಟ್ಟುಕೊಂಡು ಅದನ್ನ ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ಬಿಟ್ಟು ಡೀಲ್ಗೆ ಸಹಿ ಹಾಕಿಸ್ಕೊಂಡಿದ್ದಾರೆ ಅಂತಂದ್ರೆ ಅದನ್ನ ಯಾವ್ದಾದ್ರೂ ರೀತಿಯಲ್ಲಿ ನಂಬೋದಕ್ಕೆ ಸಾಧ್ಯವಾ? ಆದರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಭಾರತ ಸಾಧಿಸಿದಂತಹ ಒಂದು ದೊಡ್ಡ ಡೀಲ್, ಇವತ್ತು 18% ಟ್ಯಾರಿಫ್ ಭಾರತಕ್ಕೆ ಘೋಷಣೆ ಆಗಿದೆ. ಏಷ್ಯಾದ ಯಾವೊಂದು ಪ್ರಮುಖ ರಾಷ್ಟ್ರಕ್ಕೂ ಕೂಡ ಇಷ್ಟೆಲ್ಲ ವಿನಾಯಿತಿ ಸಿಕ್ಕಿಲ್ಲ, ಜಪಾನ್ ಮತ್ತು ಸೌತ್ ಕೊರಿಯಾವನ್ನ ಬಿಟ್ಟು. ಅಂತಹ ದೊಡ್ಡ ಡೀಲ್ ಅನ್ನ ಭಾರತ ಇಷ್ಟೆಲ್ಲ ಟಫ್ ನೆಗೋಸಿಯೇಷನ್ ಬಳಿಕ ಸಾಧಿಸಿದ್ರೂ ಕೂಡ ಅದರ ವಿರುದ್ಧವಾಗಿ ಈ ರೀತಿಯ ಅಪಪ್ರಚಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಲ್ಲ, ಇದಕ್ಕೇನು ಹೇಳೋದಕ್ಕೆ ಸಾಧ್ಯ? ಇದು ಕಾಂಗ್ರೆಸ್ನ ದಯನೀಯ ಪರಿಸ್ಥಿತಿ ಅಂತ ಹೇಳಬಹುದೇ ಹೊರತು ಮತ್ತಿನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ಬೇಕಾದಷ್ಟು ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ, ಅದ್ಯಾವುದೂ ಕೂಡ ಇವತ್ತು ಚರ್ಚೆ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಸಂಸತ್ನಲ್ಲಿ ಹೋಗ್ಬಿಟ್ಟು ನರವಣೆ ಬರೆದಂತಹ ಒಂದು ಪುಸ್ತಕದ ಬಗ್ಗೆ ಮಾತನಾಡ್ತಾರೆ, ಅದರಲ್ಲಿ ಇಲ್ಲದಂತಹ ವಿಚಾರವನ್ನ ಹೇಳ್ಬಿಟ್ಟು ಸುಳ್ಳು ಹೇಳೋದಕ್ಕೆ ಹೋಗಿ ಇಡೀ ಸಂಸತ್ನ ಅವಧಿಯನ್ನ ವೇಸ್ಟ್ ಮಾಡ್ತಾರೆ. ಆ ಹಂತಕ್ಕೆ ಅವರು ಬಂದಿದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ದಯನೀಯ ಪರಿಸ್ಥಿತಿ ಅಲ್ಲದೆ ಮತ್ತೇನು. ನಿನ್ನೆ ನಾನು ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಟೀಕೆ ಮಾಡಿದ್ರು. ರಾಹುಲ್ ಗಾಂಧಿ ಸತ್ಯ ಹೇಳಿದ್ರೆ ಇವರಿಗೆ ಹೆದರಿಕೆ ಅಂತೆಲ್ಲ ಮಾತನಾಡಿದ್ರು. ರಾಹುಲ್ ಗಾಂಧಿ ಸತ್ಯ ಹೇಳಿದ್ರೆ ಯಾರಿಗೂ ಕೂಡ ಭಯ ಇಲ್ಲ, ಆದ್ರೆ ಅವರು ಪೂರ್ಣ ಸತ್ಯ ಹೇಳುವಂತಹ ಧೈರ್ಯ ಮಾಡಬೇಕು. ಜನರಲ್ ನರವಣೆ ಈ ಹಿಂದೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಇದನ್ನ ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ನಿಮಗೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಅದು ಸುಶಾಂತ್ ಸಿನ್ಹಾ ಜೊತೆಗಿನ ಇಂಟರ್ವ್ಯೂ ಇರಬಹುದು, ANI ಜೊತೆಗಿನ ಇಂಟರ್ವ್ಯೂ ಇರಬಹುದು, ಎಲ್ಲದರಲ್ಲೂ ನರವಣೆ ಒಂದು ವಿಚಾರವನ್ನ ಹೇಳಿದ್ದಾರೆ. ಗಲ್ವಾನ್ ಘರ್ಷಣೆಯಲ್ಲಿ ಭಾರತ 1 ಇಂಚು ಭೂಮಿಯನ್ನ ಕಳ್ಕೊಂಡಿಲ್ಲ. ಭಾರತ ಭೂಮಿ ಕಳ್ಕೊಂಡಿದ್ದು ಈ ಹಿಂದೆ 1962ರ ಯುದ್ಧದಲ್ಲಿ. ಗಲ್ವಾನ್ ಘರ್ಷಣೆಯಲ್ಲಿ ನಾವು ಚೈನಾದ ವಿರುದ್ಧವಾಗಿ ನಿಂತ್ಕೊಂಡು ಕೈಲಾಶ್ ರೇಂಜ್ ಅನ್ನ ವಶಕ್ಕೆ ಪಡೆದಿದ್ವಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನರವಣೆ ಹೇಳದಂತಹ ಆ ಸತ್ಯವನ್ನ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ನಿಂತ್ಕೊಂಡು ಹೇಳುವಂತಹ ಧೈರ್ಯ ಮಾಡಲಿ. ಅದೇನೇ ಇರಲಿ ಮಿತ್ರರೇ, ಈ ರಾಹುಲ್ ಗಾಂಧಿ ಅವರ ವಿಚಾರ ಮಾತನಾಡ್ತಾ ಹೋದ್ರೆ ಅದು ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ. ಟ್ರಂಪ್ ಯಾಕೋಸ್ಕರವಾಗಿ ಭಾರತದೊಂದಿಗೆ ತರಾತುರಿಯಲ್ಲಿ ಡೀಲ್ ಮಾಡಿಕೊಂಡ್ರು? ಅಷ್ಟೊಂದು ಜರೂರತ್ತೇನಿತ್ತು ಈ ತಕ್ಷಣವೇ ಘೋಷಣೆ ಮಾಡುವಂತಹದ್ದು? ಹೀಗೆಲ್ಲ ಒಂದು ಪ್ರಶ್ನೆ ಬರುತ್ತಲ್ವಾ? ನೀವು ಟ್ರಂಪ್ ಅವರ ಇತ್ತೀಚಿನ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಅನ್ನು ನೋಡಿದ್ರೆ ಇದಕ್ಕೆ ಉತ್ತರ ಸಿಗುತ್ತೆ. ಟ್ರಂಪ್ ಅಮೆರಿಕದಲ್ಲಿ ಯಾವ ಮಟ್ಟಿನ ಒತ್ತಡ ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ ಪೋಸ್ಟ್ ಏನು ಕೇಳಿದ್ರೆ, ಭಾರತದ ಇಂಡಿಯಾ ಗೇಟ್ನ ಒಂದು ಚಿತ್ರ, ಅದನ್ನು ಟ್ರಂಪ್ ಅವರು ಶೇರ್ ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ಅಲ್ವಾ ಇದು? ಇದಕ್ಕಿಂತಲೂ ಸುಂದರವಾದಂತಹ ಒಂದು ಅಮೆರಿಕದ ವಾಷಿಂಗ್ಟನ್ DC ನಾನು ನಿರ್ಮಾಣ ಮಾಡ್ತೀನಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಸಹಜವಾಗಿ ಇದನ್ನು ಕೇಳಿದಾಗ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ಇಂಡಿಯಾ ಗೇಟ್ಗೂ ಭಾರತದ ಜೊತೆಗಾಗಿರುವಂತಹ ಟ್ರೇಡ್ ಡೀಲ್ಗೂ ಟ್ರಂಪ್ ಅವರ ಮೇಲಿನ ಒತ್ತಡಕ್ಕೂ ಏನ್ ಲಿಂಕ್ ಇದೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸದ್ಯ ಅಮೆರಿಕದಲ್ಲಿ ಟ್ರಂಪ್ ಅವರ ಪಾಪ್ಯುಲಾರಿಟಿ ಕಂಡು ಕೇಳರಿಯದಷ್ಟು ಕುಸಿತವನ್ನ ದಾಖಲಿಸಿದೆ. ಇತ್ತೀಚಿನ ಎಲ್ಲಾ ಸರ್ವೆಯನ್ನ ತೆಗೆದು ನೋಡಿ, ಅಮೆರಿಕದ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ಅದರ ಬಗ್ಗೆ ನಿಮಗೆ ಸಿಗುತ್ತೆ. ಆ ಸರ್ವೆಗಳಲ್ಲಿ ಟ್ರಂಪ್ ಅವರ ರೇಟಿಂಗ್ಸ್ ಪಾತಾಳಕ್ಕೆ ಕುಸಿದಿದೆ. ಟ್ರಂಪ್ ಅವರ ಪರವಾಗಿರುವಂತಹ ಸುದ್ದಿ ಸಂಸ್ಥೆಗಳು ನಡೆಸಿದಂತಹ ಸರ್ವೆಯಲ್ಲೂ ಕೂಡ ಟ್ರಂಪ್ ಅವರ ಪಾಪ್ಯುಲಾರಿಟಿ ಕುಸಿತವನ್ನ ದಾಖಲಿಸ್ತಾ ಇದೆ. ಅದು ವಿದೇಶಾಂಗ ನೀತಿಯ ವಿಚಾರದಲ್ಲಿರಬಹುದು, ಆಂತರಿಕ ವಿಚಾರದಲ್ಲಿರಬಹುದು, ಮೈಗ್ರೇಷನ್ ಪಾಲಿಸಿಯ ವಿಚಾರದಲ್ಲಿರಬಹುದು, ಅಥವಾ ಆರ್ಥಿಕ ನೀತಿಯ ವಿಚಾರದಲ್ಲೇ ಇರಬಹುದು. ಟ್ರಂಪ್ ಅವರ ನಿರ್ಧಾರಗಳ ಬಗ್ಗೆ ಜನ ತೀರಾ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಎಫ್ಸ್ಟೀನ್ ಫೈಲ್ಸ್ ಬಗ್ಗೆಯೂ ಕೂಡ ನಾನು ಹೇಳಿದೆ. ಅದರಲ್ಲಿ ಟ್ರಂಪ್ ಅವರ ಮುಖ ಜಗಜ್ಜಾಹೀರಾಗಿದೆ.
ಅದಕ್ಕೆ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ತನ್ನ ಕುರುಹನ್ನ ಅಮೆರಿಕದಲ್ಲಿ ಬಿಟ್ಟು ಹೋಗಬೇಕು, ತನ್ನ ಪಾಪ್ಯುಲಾರಿಟಿಯನ್ನ ಗೈನ್ ಮಾಡಬೇಕು ಅಂತ ಹೇಳಿ ಅಮೆರಿಕದಲ್ಲಿ ಒಂದು ದೊಡ್ಡದಾದಂತಹ ಮಾನ್ಯುಮೆಂಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಸಾಮಾನ್ಯವಾಗಿ ಯಾವುದಾದ್ರೂ ನಾಯಕರ ಪಾಪ್ಯುಲಾರಿಟಿ ತೀರಾ ಡೌನ್ ಆದಂತಹ ಸಂದರ್ಭದಲ್ಲಿ ಇಂತಹ ಸ್ಟ್ರಕ್ಚರ್ ಗಳನ್ನೆಲ್ಲ ಕಟ್ಟೋದಕ್ಕೆ ಹೋಗ್ತಾರೆ. ಈಗ ಅಮೆರಿಕಾಗೆ 250 ವರ್ಷ ಆಗ್ತಾ ಇದೆ, ಹೀಗಾಗಿ ನಾನೊಂದು ಇಂಡಿಯಾ ಗೇಟ್ ರೀತಿಯಲ್ಲಿ ಒಂದು ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡ್ತೀನಿ, ಆ ಮೂಲಕವಾಗಿ ತನ್ನ ಫುಟ್ ಪ್ರಿಂಟ್ ಅನ್ನ ಬಿಟ್ಟು ಹೋಗ್ತೀನಿ ಅಂತ ಟ್ರಂಪ್ ಅವರು ಸ್ಕೆಚ್ ಹಾಕೊಂಡು ಕೂತಿದ್ದಾರೆ. ಇನ್ನೊಂದು ಕಡೆ ಭಾರತದ ಮೇಲೆ ಒತ್ತಡ ಹಾಕಿ ಟ್ರಂಪ್ ಅವರು ಬಗ್ಗಿಸೋದಕ್ಕೆ ಹೋಗಿದ್ರು. ಆದರೆ ಭಾರತ ಯುರೋಪಿಯನ್ ಯೂನಿಯನ್ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಂಡು ಅಮೆರಿಕಾಗೆ ಸೆಡ್ ಹೊಡಿತು. ಇದನ್ನು ಕೂಡ ಅಲ್ಲಿನ ಜನ ಪ್ರಶ್ನಿಸ್ತಾ ಇದ್ರು. ಈ ಎಲ್ಲ ಕಾರಣದಿಂದಾಗಿ ಒತ್ತಡಕ್ಕೊಳಗಾಗಿ ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿಬಿಟ್ಟು ಈ ಟ್ರೇಡ್ ಡೀಲ್ ಅನ್ನ ಘೋಷಣೆ ಮಾಡಿದರೆ ಹೊರತು ಭಾರತ ತಲೆ ಬಗ್ಗಿಸಿ ಹೋಗಿಲ್ಲ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್